ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಕೂಡ ಸೀರೆಗೆ ಸಂಬಂಧಪಟ್ಟಿರುವಂಥ ವಿಡಿಯೋನೇ. ಆಲ್ರೆಡಿ ನನ್ನ ಚಾನಲಲ್ಲಿ ಸೀರೆಗೆ ಸಂಬಂಧಪಟ್ಟ ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಮೇಡಮ್ ನನಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ, ಈ ವಿಡಿಯೋಯಿಂದ ಸೀರೆ ಉಡ್ಲಿಕ್ಕೆ ತುಂಬ ಈಸಿ ಆಗ್ತಾಯಿದೆ, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ದೀರಾ. ಸೊ ಕಮೆಂಟ್ಸ್ ಓದೋದೇ ನನಗೊಂಥರ ತುಂಬ ಖುಷಿಯನ್ನು ಕೊಡುತ್ತೆ. ಸೊ ಆದಷ್ಟು ಆಲ್ಮೋಸ್ಟ್ ಎಲ್ಲರಿಗೂ ನಾನು ರಿಪ್ಲೈ ಕೂಡ ಮಾಡಿದ್ದೀನಿ. ತುಂಬ ಜನ ತುಂಬ ಅವರಿಗಿರುವಂತಹ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದೀರಾ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಒಂದೊಂದಾಗಿ ನಾನು ಕವರ್ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ಸೀರೆ ಸೆರಗನ್ನು ಹೇಗೆ ಪ್ರಾಪರಾಗಿ ತುಂಬ ಕಡಿಮೆ ಸಮಯದಲ್ಲಿ ರೆಡಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡಿ ಅಂತ. ಹಾಗಾಗಿ ಅವರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಿಮಗೂ ಕೂಡ ಈ ವಿಡಿಯೋ ಖಂಡಿತವಾಗಿ ಹೆಲ್ಪ್ ಆಗಲಿದೆ. ಯಾರೆಲ್ಲ ಸೀರೆ ಸೆರಗನ್ನು ರೆಡಿ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಪ್ರತಿಯೊಂದು ಲೈಕ್, ಪ್ರತಿಯೊಬ್ಬರ ಸಬ್ಸ್ಕ್ರಿಪ್ಷನ್, ಪ್ರತಿಯೊಂದು ಕಮೆಂಟ್ ನನಗೆ ತುಂಬ ಇನ್ಸ್ಪಿರೇಷನನ್ನು ಕೊಡುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದರೆ ನಾವು ಸೀರೆನ ಪ್ರಿಫರ್ ಮಾಡ್ತೀವಲ್ವ. ಸೊ ಅಷ್ಟೊತ್ತಿಗೆ ಫಂಕ್ಷನ್ ಹೋಗೋ ಟೈಮಲ್ಲೇ ಸೀರೆನ ಉಟ್ಕೊಂಡು ರೆಡಿಯಾಗಿ ಹೋಗೋದಂದರೆ ಇದು ತುಂಬ ಸಮಯನ ತೊಗೊಳತ್ತೆ ಅಲ್ವಾ. ಯಾಕಂತ ಅಂದರೆ ಕೆಲವೊಂದು ಸೀರೆ ತುಂಬ ರಫ್ ಇರೋದ್ರಿಂದ, ದಪ್ಪ ಇರೋದ್ರಿಂದ ಏನಾಗುತ್ತೆ, ಅದರ ಸೆರೆ ತೆಗಿಲಿಕ್ಕೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ತುಂಬ ಟೈಮ್ ಆಗಿಬಿಡುತ್ತೆ ಒಂದು ಸೀರೆ ಉಡಬೇಕು ಅಂತ ಅಂದರೆ. ಆದ್ದರಿಂದ ಏನು ಮಾಡ್ಬೋದು, ಒಂದಿನ ಮೊದಲೇ ನಾವು ಸೀರೆ ಸೆರಗನ್ನು ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ನೆಕ್ಸ್ಟ್ ಡೇ ತುಂಬ ಬೇಗ ಸೀರೆನ ಉಟ್ಕೊಂಡು ಪಟಾಪಟ್ ಅಂತ ನಾವು ಕೂಡ ರೆಡಿಯಾಗಿ ಹೋಗ್ಬೋದು. ಸೊ ನೋಡಿ, ಈ ಸೀರೆ ನಾಳೆ ಒಂದು ನಾನು ಫಂಕ್ಷನ್ಗೆ ಹೋಗಲಿಕ್ಕಿದೆ. ಸೊ ಆ ಟೈಮಲ್ಲಿ ಈ ಸೀರೆನ ಉಟ್ಕೋಬೇಕು. ಹಾಗಾಗಿ ಇದೇ ಸೀರೆನ ತೊಗೊಂಡಿದ್ದೀನಿ. ಈ ಸೀರೆಯ ಸೆರಗನ್ನು ಹೇಗೆ ರೆಡಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಮೊದಲಿಗೆ ಸೀರೆನ ಕಂಪ್ಲೀಟಾಗಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಓಕೆ, ಇದು ಸೀರೆಯ ಸೆರಗಿನ ಭಾಗ. ಸೆರಗನ್ನು ತೆಗಿಯೋಕ್ಕಿಂತ ಮುಂಚೆ ಒಂದು ಟಿಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಬಾಡಿ ಶೇಪ್ಗೆ ಎಷ್ಟು ಅಗಲವಾಗಿ ಸೀರೆಯ ಸೆರಗು ಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ನನಗೆ ಒಂದಿಷ್ಟು ಅಗಲ ಇದೆ ಸಾಕಾಗುತ್ತೆ. ಸೊ ನೋಡಿ, ಇದ್ರ ಬಾರ್ಡ್ರ್ ನೀವು ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡದಿದೆ. ಸೊ ಕೆಲವೊಬ್ಬರು ಎಷ್ಟು ಬಾರ್ಡ್ರ್ ಇದೆ ಅಷ್ಟೇ ದೊಡ್ಡದಾಗಿ ಸೆರಗನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಅವರವ್ರ ಇಷ್ಟ, ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಇಷ್ಟು ದೊಡ್ಡ ಬಾರ್ಡ್ರ್ ಇಟ್ಕೊಂಡ್ರೆ ನೋಡಿ ಎಷ್ಟು ಅಗಲ ಬರುತ್ತೆ ಅಲ್ವಾ. ಸೊ ನನಗೆ ಇದು ಸೆಟ್ ಆಗಲ್ಲ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಭುಜಕ್ಕೆ ಅನುಗುಣವಾಗಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾನು ಸೀರೆಯ ಸೆರಗನ್ನು ರೆಡಿ ಮಾಡ್ಕೋತೀನಿ. ನೋಡಿ, ನನಗೆ ಒಂದು 4 ಇಂಚಿದ್ರೆ ಸಾಕಾಗತ್ತೆ. ಇಷ್ಟು ನನಗೆ ಇಷ್ಟು ಅಗಲ ನನ್ನ ಬಾಡಿ ಶೇಪ್ಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ. ನೋಡಿ, ಇಷ್ಟು ಬೇಕು ನನಗೆ, ಸರಿನಾ? ಸೊ ನಾನು ಇದೇ ಒಂದು ಅಳತೆನ ಇಟ್ಕೊಂಡು ಸೆರಗನ್ನು ರೆಡಿ ಮಾಡ್ಕೋತೀನಿ. ನೀವು ಸೀರೆ ಸೆರಗನ್ನು ರೆಡಿ ಮಾಡ್ಕೋಬೇಕಾದ್ರೆ ನಿಮ್ಮ ಭುಜಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಗಲ ಅಂತ ನೋಡಿಬಿಟ್ಟು ಸೆರಗನ್ನು ಸ್ಟಾರ್ಟ್ ಮಾಡಿ, ಸರಿನಾ? ನೋಡಿ ಇವಾಗ ಸೀರೆ ಸೆರಗನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಾ? ಫಸ್ಟಿಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ನಾವು ಮೆಜರ್ ಮಾಡಿಕೊಂಡು ಈ ಥರ ತೆಗಿಬೇಕು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ನಾನು ಇಲ್ಲಿ 1-2 ನೆರಿಗೆ ತೆಗೆದು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಹೀಗೆ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಈ ಥರ ಬಿಡೋದ್ರಿಂದ ನೋಡಿ, ಈ ಕಡೆ ಎಕ್ಸ್ಟ್ರಾ ಹೀಗೆ ಹೊರಗಡೆ ಕಾಣಿಸುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅಂದರೆ ಸೀರೆ ಈ ಥರ ಹೊರಗೆ ಬರುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಈ ಸೈಡಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ನೆಕ್ಸ್ಟ್ ನಾನು ನೆರಿಗೆನ ತೆಗಿತಾ ಇದ್ದೀನಿ. ಈ ಥರ ತೆಗಿಯೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಪಲ್ಲು, ಸರಿನಾ? ಈ ಥರ ಮಾಡೋದ್ರಿಂದ. ಸೊ ನೋಡಿ, ಇವಾಗ ಅದೇ ರೀತಿಯಲ್ಲಿ ಅಷ್ಟು ನೆರಿಗೆನ ತೆಗಿತಾ ಇದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳೋಣ. ನೋಡಿ, ಇಷ್ಟು ತೆಗ್ದಾಯ್ತಲ್ವಾ. ಇವಾಗ ಇದನ್ನು ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಓಕೆ, ಈ ಸೈಡು ಇಲ್ಲಿ 7 ನೆರಿಗೆ ಬಂದಿದೆ. 1 2 3 4 5 6 7 ನೆರಿಗೆ ಬಂದಿದೆ. ಸೊ ಇವಾಗ ಇಲ್ಲಿ ಒಂದು ಪಿನ್ ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡಾದಮೇಲೆ ನೋಡಿ, ಸೀರೆನ ಹಾಕ್ಕೊಂಡಾದ್ಮೇಲೆ ಸೀರೆನ ಒಂದು ಸಲ ಈ ಥರ
ಹೀಗೆ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಅಂತ ಅಂದರೆ ಈ ಥರ ಮಾಡಿದಾಗ ಆಲ್ಮೋಸ್ಟ್ ಪ್ಲೀಟ್ಸು ಒಂದು ಲೇವಲಿಗೆ ಬಂದುಬಿಡುತ್ತೆ. ನಮಗೆ ತುಂಬ ಕಷ್ಟ ಆಗಲ್ಲ. ಸೀರೆ ಇದನ್ನು ನೆರಿಗೆನ ಸರಿ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯಲ್ಲ. ಈ ಥರ ಒಂದು ಸಲ ಚೆನ್ನಾಗಿ ಕೊಡ್ಗಿಬಿಡಿ. ಕರೆಕ್ಟಾ? ಈ ಥರ ಮಾಡಿ ಆದಮೇಲೆ ಇದೇ ಥರ ಈ ಸೀರೆ ಸ್ವಲ್ಪ ರಫ್ ಆಗಿದೆ, ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಸ್ಮೂತ್ ಆಗಿದ್ರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಲೆಂದಿಯಾಗಿ ತೊಗೊಂಡ್ಬಿಡ್ಬೋದು. ಇದು ಸ್ವಲ್ಪ ರಫ್ ಆಗಿರೋದ್ರಿಂದ ನೋಡಿ ಇಲ್ಲಿ ಮತ್ತೊಂದು ಸಲ ನಾನು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಈ ಥರ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ಇದರಲ್ಲಿ ಮೇನ್ ಟಿಪ್ ಅಂತಂದರೆ ನೋಡಿ, ಈ ಕಡೆ ಏನಿದೆ ಓಪನ್ ಸೈಡ್ ಏನಿದೆ ಇಲ್ಲಿ ಈ ಪದರನ ಬಿಟ್ಟು ಇದು ಯಾವುದು ಕಾಣಿಸೋ ಹಾಗಿಲ್ಲ. ಆ ಥರ ಮಾಡಬೇಕು. ಒಂದು ವೇಳೆ ಏನಾದರೂ ಹೊರಗೆ ಬಂತು ಅಂತಂದರೆ ಈಗ ನೋಡಿ ಹೀಗೆ ಒಳಗೆ ಕೈ ಹಾಕಿ ಇದನ್ನು ಸ್ವಲ್ಪ ಹೀಗೆ ಒಳಗಡೆ ಪುಷ್ ಮಾಡಿಬಿಟ್ರೆ ಹೀಗೆ ಮಾಡಿ ಈ ಥರ ಮಾಡೋದ್ರಿಂದ ಕರೆಕ್ಟಾಗಿ ಅದು ಸೆಟ್ ಆಗುತ್ತೆ. ಓಕೆ, ಏನೂ ವರಿ ಮಾಡಬೇಕಂತ ಇಲ್ಲ. ಸೊ ಇಲ್ಲಿ ನಾವಿವಾಗ ಅರೇಂಜ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಈ ಕಡೆ ಹೊರಗೆ ಈ ಕಡೆಯಿಂದ ಹೊರಗೆ ಬರಬಾರ್ದು ಅಂತಲೇ ನಾವು ಇಲ್ಲಿ ಒಂದು 1/4 ಇಂಚಷ್ಟು ಭಾಗನ ಆವಾಗ ಬಿಟ್ಟು ಇಲ್ಲಿ ಸೆರಗನ್ನು ತೆಗೆದಿದ್ದು ಅಲ್ವಾ. ಸೊ ನೋಡಿ ಇಷ್ಟ ಆಯಿತಾ? ಹೀಗೆ ಒಂದು ಸಲ ಪ್ರೆಸ್ ಮಾಡಿದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಇವಾಗ ಇಲ್ಲಿ ಮತ್ತೊಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಮತ್ತೊಂದು ಪಿನ್ನನ್ನು ಹಾಕೋಣ. ಇಲ್ಲಿ ಮತ್ತೊಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲೊಂದು ಪಿನ್ ಆಯಿತು, ಆಮೇಲೆ ಇಲ್ಲೊಂದು 2 ಪಿನ್ ಹಾಕಿದ್ದೀನಿ. ಇದು ರಫ್ ಆಗಿರೋ ಸಾರಿ ಆಗಿರೋದ್ರಿಂದ 3 ಪಿನ್ ಆದರೂ ಹಾಕ್ಕೋಬೇಕಾಗುತ್ತೆ ಅಪ್ ಟು ಸೆರಗು ಕಂಪ್ಲೀಟ್ ಆಗೋವರೆಗೂ. ಇವಾಗ ಇಷ್ಟು ರೆಡಿ ಆಯ್ತಲ್ವ, ಇದನ್ನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಸರಿನಾ? ಹಾಕ್ಕೊಂಡ್ಬಿಟ್ಟು ನೋಡಿ ಈಗಲೂ ಕೂಡ ಅಷ್ಟೇ, ನೀವು ಮತ್ತೊಂದು ಸಲ ಈ ಥರ ಮಾಡಿಕೊಂಡ್ರೆ ಪ್ಲೀಟ್ಸ್ ಅರೇಂಜ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇವಾಗ ಕೂಡ ಅಷ್ಟೇ ನೋಡಿ, ಹೀಗೆ ಮಾಡಿಬಿಟ್ಟು ಮತ್ತೆ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಹೋಗೋಣ. ಇವಾಗ ಫಾಸ್ಟ್ ಆಗಿಬಿಡುತ್ತೆ ಇದು. ಸೆರಗು ಆದಮೇಲೆ ಉಳಿದಂತಹ ಸೀರೆ ಭಾಗ ಸ್ವಲ್ಪ ಸಾಫ್ಟ್ ಇರುತ್ತಲ್ವ. ಸೊ ನನಗೆ ಎಷ್ಟು ಬೇಕು ಅಷ್ಟು ಉದ್ದ ಇವಾಗ ಸೆರಗು ರೆಡಿ ಆಯಿತು ನೋಡಿ, ಇಷ್ಟು ಉದ್ದ. ಕರೆಕ್ಟಾ? ಇವಾಗ ಇಲ್ಲಿ ಒಂದು ಪಿನ್ ಮಾಡ್ಕೋಬೇಕು. ಫೈನಲ್ ಲಾಸ್ಟ್ ಪಿನ್ ಇದು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ತನಕ ನಮ್ಮದು ಸೆರಗು ರೆಡಿ ಆಯ್ತಲ್ವಾ, ಇಷ್ಟು ಉದ್ದ. ಸ್ವಲ್ಪ ಉದ್ದನೇ ಆಯಿತು ಇದು, ಇಷ್ಟು ಸಾಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಸೆರಗಿನ ಉದ್ದ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಇಲ್ಲಿ ನೀವು ಹಾಕುವಂತಹ ಪಿನ್ನು, ಕೊನೆಯ ಪಿನ್ನು. ಸೊ ಇಲ್ಲೂ ಕೂಡ ಕರೆಕ್ಟಾಗಿ ಇದನ್ನು ರೆಡಿ ಮಾಡಿಕೊಂಡು ಇಲ್ಲಿ ತುದಿಗೆ ಹಾಕ್ತಾಯಿದ್ದೀನಿ ನಾನು. ಓಕೆ, ಕೊನೆ ಬಾರ್ಡ್ರಲ್ಲಿ ಇಲ್ಲಿ ನೋಡಿ ಲಾಸ್ಟಲ್ಲಿ ಪಿನ್ ಹಾಕ್ತಾಯಿದ್ದೀನಿ. ಕರೆಕ್ಟ್ ಒಂದು ಲೆಂತು. ಸೊ ಇಲ್ಲಿ ಒಂದು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿತು, ಸೀರೆ ಸೆರಗು ರೆಡಿ ಮಾಡೇ ಆಯಿತು. ಇವಾಗ ಸೀರೆನ ಹೀಗೆ ಇಡೋಕ್ಕಾಗತ್ತಾ? ಇಲ್ಲ, ಇದನ್ನು ಫೋಲ್ಡ್ ಮಾಡಿ ಇಡಬೇಕಲ್ವಾ. ಸೊ ಇದನ್ನು ಹೇಗೆ ಫೋಲ್ಡ್ ಮಾಡೋದು ಅನ್ನೋದನ್ನು ಕೂಡ ತೋರಿಸಿ. ನೋಡಿ, ಇವಾಗ ಸೀರೆಯ ಎಂಡ್ಗೆ ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಈ ಸೆರಗನ್ನು ಇಲ್ಲೇ ಬಿಡ್ತಾ ಇದ್ದೀನಿ ಹೀಗೆ ಕೆಳಗೆ. ಇವಾಗ ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ತಾ ಬರೋಣ. ಇಲ್ಲಿ ಎಲ್ಲಿ ತನಕ ಸೀರೆ ನೇರವಾಗಿದೆ ಅಲ್ಲಿ ತನಕ ನೋಡಿ, ಇಲ್ಲಿ ತನಕ ನಾನು ಫೋಲ್ಡ್ ಮಾಡ್ತೀನಿ ಹೀಗೆ. ಓಕೆ, ಈ ಥರ ಫೋಲ್ಡ್, ಮತ್ತೊಂದು ಸೆಕೆಂಡ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇಷ್ಟ ಆಯ್ತಲ್ವಾ. ಇವಾಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೀಗೆ ತೋರಿಸಿದ್ರೆ ಗೊತ್ತಾಗಲ್ಲ. ಸೊ ಇದನ್ನು ಕೆಳಗಡೆ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, 4 ಫೋಲ್ಡ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಲ್ವಾ. ಸೊ ಇವಾಗ ಇದನ್ನು ಮತ್ತೆ ಒಂದು ಫೋಲ್ಡ್ ಮಾಡ್ತೀನಿ. ಓಕೆ, ಮತ್ತೊಂದು ಫೋಲ್ಡ್ ಆದಮೇಲೆ ಈ ಸೆರಗಿನ ಪಾರ್ಟನ್ನು ಇದ್ರ ಮೇಲೆ ಹೀಗೆ ಹಾಕ್ತಾ ಇದ್ದೀನಿ. ಓಕೆ, ಇಲ್ಲಿ ಸ್ವಲ್ಪ
ಫೋಲ್ಡ್ ಆಗುತ್ತೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಮಾಡಿಕೊಂಡು ಆಮೇಲೆ ಮತ್ತೊಂದು ಫೋಲ್ಡನ್ನು ಈ ಥರ. ಓಕೆ, ಆಮೇಲೆ ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ ಇದನ್ನು ಮಾಡಿಬಿಟ್ಟು ಇವಾಗ ಇದನ್ನು ಹೀಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಇವಾಗ ಈ ಸೆರಗೇನಿದೆ ಇದು ನೋಡಿ ಹೀಗೆ ತಿರ್ಗಿಸ್ಬಿಟ್ಟು ಈ ಥರ ನೀಟಾಗಿ ಈ ಥರ ರೋಲ್ ಮಾಡಿಕೊಂಡು ಫೋಲ್ಡ್ ಮಾಡೈತಲ್ವಾ ನೋಡಿ ಹೀಗೆ. ಇವಾಗ ಇದನ್ನು ಲಾಸ್ಟ್ ಎಂಡ್ ಏನಿರುತ್ತೆ ಹೀಗೆ ಸೀರೆ ಒಳಗೆ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ರೆ ನೋಡಿ ಎಷ್ಟು ನೀಟಾಗಿ ಸಾರಿನ ಫೋಲ್ಡ್ ಮಾಡಿದ್ವಿ ಅಲ್ವಾ. ಎಷ್ಟು ಸಿಂಪಲ್ಲು, ತುಂಬ ಈಸಿಯಾಗಿ ಈ ಸ್ಯಾರಿನ ನಾವು ರೆಡಿ ಮಾಡ್ಕೊಂಡ್ವಿ. ಸೊ ನಾಳೆ ಫಂಕ್ಷನ್ಗೆ ಬೇಗ ರೆಡಿಯಾಗಿ ಹೋಗ್ಬೋದು. ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ. ಸೀರೆ ಸೆರಗನ್ನು ತೆಗೆಯೋದು ತುಂಬಾ ಈಸಿ, ಹಾಗಾಗಿ ಸೆರಗು ತೆಗೆಯೋದೇ ತುಂಬ ಕಷ್ಟ ಅಂತ ಸೀರೆ ಉಡೋದನ್ನು ದಯವಿಟ್ಟು ಹೇಗೆ ಮಾಡಬೇಡಿ. ಸೀರೆ ಉಟ್ಟಾಗ ಕಾಣುವಷ್ಟು ಸುಂದರವಾಗಿ ಮತ್ತು ಯಾವ ಡ್ರೆಸ್ ಮೇಲೂ ಒಂದು ಹೆಣ್ಣು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸೀರೆನ ದಯವಿಟ್ಟು ಉಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.